ಬಂಧುಗಳೇ ನಮಸ್ಕಾರ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಶೈತಾನ ಕೊಟ್ಟ ಶಾಪದಿಂದ ನಿಮಗೆ ಅಲೌಕಿಕ ದಿವ್ಯ ಶಕ್ತಿಗಳು ಸಿಕ್ಕರೆ ನೀವೇನ್ ಮಾಡ್ತೀರಿ? ಆ ಶಕ್ತಿಗಳಿಂದ ನೀವು ಸೂಪರ್ ಹೀರೋ ಆದ್ರೆ ನೀವೇನ್ ಮಾಡ್ತೀರಿ? ಇಂಥದೊಂದು ಕಥೆಯ ಜೊತೆಗೆ ನಾನು ಇವತ್ತು ಬಂದಿದ್ದೇನೆ. ಸಿನಿಮಾ ಹೆಸರು ಗೋಸ್ಟ್ ರೈಡರ್. ಇದು 2007ರಲ್ಲಿ ರಿಲೀಸ್ ಆಗಿತ್ತು. ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನಲ್ಲಿ ಮಲ್ಟಿವರ್ಸ್ ನಡೆಯುತ್ತಿರುವುದರಿಂದ ಈ ಸಿನಿಮಾ ಕೂಡ ಅವರ ಮಲ್ಟಿವರ್ಸ್ ನ ಒಂದು ಅಲ್ಟರ್ನೇಟ್ ಭೂಮಿಯಲ್ಲಿ ನಡೆಯೋ ಕತೆ. ಯಾಕೆ ಅಂದ್ರೆ ಗೋಸ್ಟ್ ರೈಡರ್ ಪಾತ್ರ ಮಾರ್ವೆಲ್ ನವರದ್ದೇ, ಅವರೇ ಅದರ ಮಾಲೀಕರು. ಫ್ಯೂಚರ್ ನಲ್ಲಿ ಈ ಪಾತ್ರದ ಜೊತೆಗೆ ಹೊಸ ರೀಬೂಟ್ ವರ್ಜನ್ ಗೋಸ್ಟ್ ರೈಡರ್ ಸಿನಿಮಾ ಬರುವುದಿದೆ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ, ಕನ್ನಡ ಅಪ್ ಚಾನಲ್ಗೆ ಸ್ವಾಗತ. ಕತೆ ಸ್ಯಾನ್ ವ್ಯಾಗನ್ಜಾ ಎಂಬ ಹಳ್ಳಿಯಲ್ಲಿ ಒಬ್ಬ ಗೋಸ್ಟ್ ರೈಡರ್ ತನ್ನ ಮಾಲೀಕ ಶೈತಾನನಿಗೆ ನರಕದಿಂದ ಓಡಿ ಹೋದ ಆತ್ಮಗಳ ಕಾಂಟ್ರಾಕ್ಟ್ ಪತ್ರ, ಅಂದರೆ ಮನುಷ್ಯರು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಆತ್ಮವನ್ನು ಶೈತಾನನಿಗೆ ಮಾರುವ ಪತ್ರ. ಇದರಲ್ಲಿ 1000 ಹೆಸರಿರುವ ಕಾಂಟ್ರಾಕ್ಟ್ ಪತ್ರ ಅದು. ಅದರಿಂದ ಶೈತಾನ್ ಇನ್ನೂ ಶಕ್ತಿವಂತನಾಗಬಹುದು ಅಂತ ಅರಿತು ಗೋಸ್ಟ್ ರೈಡರ್ ಅವನಿಗೆ ಮೋಸ ಮಾಡಿ ಅಲ್ಲಿಂದ ಓಡೋಗ್ತಾನೆ. ಮುಂದಿನ ಸೀನ್ ನಲ್ಲಿ ಒಂದು ಸರ್ಕಸ್ ಅನ್ನು ತೋರಿಸ್ತಾರೆ. ಅಲ್ಲಿ ತಂದೆ ಬಾಟನ್ ಬ್ಲೇಸ್ ಜೊತೆ ಯುವಕ ಜಾನಿ ಬ್ಲೇಸ್ ಮೋಟಾರ್ ಸೈಕಲ್ ಸ್ಟಂಟ್ ಮಾಡ್ತಿರ್ತಾನೆ. ಇದೇ ವೇಳೆ ಜಾನಿ ತನ್ನ ಹುಡುಗಿಗೆ ಇಂಪ್ರೆಸ್ ಮಾಡಲು ಹೋಗಿ ಬೈಕ್ ಬ್ಯಾಲೆನ್ಸ್ ತಪ್ಪುತ್ತೆ. ಆಗ ತಂದೆ ಅವನಿಗೆ ಶೋ ಆಫ್ ಮಾಡಬೇಡ, ಈ ಸ್ಟಂಟ್ ಗಳು ತಮಾಷೆಯ ವಿಷಯವಲ್ಲ ಅಂತ ಬೈತಾನೆ. ಇದೇ ವೇಳೆ ಬಾಟ್ಸನ್ ಅತಿಯಾದ ಸಿಗರೇಟ್ ಚಟದಿಂದ ಕೆಮ್ಮುತ್ತಿರ್ತಾನೆ. ಇತ್ತ ಜಾನಿ ತನ್ನ ಹುಡುಗಿ ಜೊತೆ ಅವರ ಫೇವರೇಟ್ ಜಾಗದಲ್ಲಿ ಒಂದು ಮರದ ಮೇಲೆ ತಮ್ಮ ಹೆಸರು ಬರೆಯುತ್ತಾರೆ. ಆಗ ಆಕೆ, ನಮ್ಮ ತಂದೆ ನಿನಗೆ ಇಷ್ಟಪಡಲ್ಲ ಅಂತಾಳೆ. ಅದಕ್ಕೆ ಜಾನಿ, ಸರಿ ಹಾಗಾದ್ರೆ ನಾವು ಓಡೋಗೋಣ ಅಂತ ಹೇಳ್ತಾನೆ. ಅದೇ ರಾತ್ರಿ ಜಾನಿ ತಂದೆಯ ಬಳಿ ಬಂದಾಗ ಡಸ್ಟ್ಬಿನ್ ನಲ್ಲಿ ಅವನ ತಂದೆಯ ಮೆಡಿಕಲ್ ರಿಪೋರ್ಟ್ ಸಿಗುತ್ತೆ. ಅದರಲ್ಲಿ ಅವನಿಗೆ ಕ್ಯಾನ್ಸರ್ ಆಗಿದೆ ಅಂತ ಇರುತ್ತೆ. ಸತ್ಯ ತಿಳಿದು ಜಾನಿ ಹುಡುಗಿ ಜೊತೆ ಓಡೋಗೋದು ಕ್ಯಾನ್ಸಲ್ ಮಾಡ್ತಾನೆ. ಇತ್ತ ಸರ್ಕಸ್ ಹೊರಗಡೆ ಒಬ್ಬ ಮನುಷ್ಯ ಬರ್ತಾನೆ. ಅವನು ಬಂದ ಕೂಡಲೇ ಎಲ್ಲಾ ಲೈಟ್ ಗಳು ಬ್ಲಿಂಕ್ ಆಗಿ ಸ್ಫೋಟಗೊಳ್ಳುತ್ತೆ. ಅವನು ಜಾನಿ ಬಳಿ ಬಂದು ಅವನು ಒಂದು ಜಾಬ್ ಆಫರ್ ಮಾಡ್ತಾನೆ. ನಿನ್ನ ತಂದೆಗೆ ನಾನು ಉಳಿಸುತ್ತೇನೆ ಅಂತ ಹೇಳ್ತಾನೆ. ಬದಲಿಗೆ ನನಗೆ ನಿನ್ನ ಆತ್ಮ ಕೊಡಬೇಕು ಅಂತ ಹೇಳಿ ನಾಳೆ ಬೆಳಿಗ್ಗೆ ನಿಮ್ಮ ತಂದೆ ಗುಣಮುಖವಾಗ್ತಾನೆ. ನೀನು ಈ ಕಾಂಟ್ರಾಕ್ಟ್ ಗೆ ಸಹಿ ಮಾಡಬೇಕು ಅಷ್ಟೇ ಅಂತ ಅವನಿಗೆ ಕೊಡ್ತಾನೆ. ಆ ಕಾಂಟ್ರಾಕ್ಟ್ ಪಿನ್ನಿನಿಂದ ಜಾನಿ ಬೆರಳಿನ ರಕ್ತದ ಒಂದು ಹನಿ ಅದಕ್ಕೆ ಬೀಳುತ್ತೆ. ಅದಕ್ಕೆ ಅವನು, ಸಹಿ ಆಯಿತು ಬಿಡು ಅಂತ ಅಲ್ಲಿಂದ ಹೋಗ್ತಾನೆ. ಜಾನಿ ಬೆಳಿಗ್ಗೆ ಎದ್ದು ನೋಡಿದ್ರೆ ತಂದೆ ಗುಣಮುಖವಾಗಿರ್ತಾನೆ. ಎಂದಿನಂತೆ ತನ್ನ ಸ್ಟಂಟ್ ತಯಾರಿ ಮಾಡ್ತಿರ್ತಾನೆ. ಹೀಗಿರುವಾಗ ಜಾನಿ ತಂದೆಗೆ ರಾಕ್ಸಾನ್ ಬಗ್ಗೆ ಮತ್ತು ಅವರು ಓಡೋಗೋ ನಿರ್ಧಾರದ ಬಗ್ಗೆ ಹೇಳ್ತಾನೆ. ತಂದೆ ಅದರಿಂದ ಸಿಟ್ಟಿಗೆದ್ದು, ಜವಾಬ್ದಾರಿ ಇಲ್ಲದೆ ಓಡೋಗ್ತೀಯಾ ಅಂತ ಬೈತಾನೆ. ಅದಕ್ಕೆ ಪ್ರತಿಯಾಗಿ ಜಾನಿ ಕೂಡ, ನನಗೆ ಈ ಕಾರು ಬೈಕುಗಳ ಸ್ಟಂಟ್ಗಳು ಬೇಕಾಗಿಲ್ಲ, ನನಗೆ ಇದರಲ್ಲಿಯೇ ಬಾಳೋಕೆ ಇಷ್ಟವಿಲ್ಲ, ನನ್ನಿಂದ ಆಗಲ್ಲ ಅಂತಾನೆ. ತಂದೆ ಕೂಡ ಸರಿ ಎಂದು ನೀವಿಬ್ಬರೂ ಚೆನ್ನಾಗಿ ಬಾಳಿ ಎಂದು ಅಲ್ಲಿಂದ ಹೋಗ್ತಾನೆ. ಅವನು ಸ್ಟಂಟ್ ಮಾಡುವ ವೇಳೆ ಸೈತಾನ್ ಕಣ್ಣು ಬಿದ್ದು ಬೆಂಕಿಯಿಂದ ಸತ್ತೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲೇ ಪಕ್ಕದಲ್ಲಿ ಆ ಸೈತಾನ್ ನಿಂತಿರುವುದು ಜಾನಿ ನೋಡ್ತಾನೆ. ಅವನು ರಸ್ತೆಯಲ್ಲಿ ಬರುವಾಗ ಸಡನ್ ಆಗಿ ಶೈತಾನ್ ಪ್ರತ್ಯಕ್ಷವಾಗ್ತಾನೆ. ಅದರಿಂದ ಜಾನಿ ಆಕ್ಸಿಡೆಂಟ್ ಆಗುತ್ತೆ. ಅವನು ಎದ್ದು ನಿಂತು, ನೀನು ಅವರಿಗೆ ಕೊಂದಾಕ್ದೆ ಅಂತಾನೆ. ಆದರೆ ಶೈತಾನ್, ನಾನು ಕೇವಲ ಅವನಿಗೆ ಕ್ಯಾನ್ಸರ್ ನಿಂದ ಗುಣಪಡಿಸಿದೆ, ಅವನ ಸಾವು ನಾನು ಮಾಡಿಲ್ಲ ಅಂತಾನೆ. ಮತ್ತು ನನಗೆ ಅವಶ್ಯಕತೆ ಇದ್ದಾಗ ಮತ್ತೆ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಅವನಿಗೆ ಮುಟ್ಟಿ ಮ್ಯಾಜಿಕ್ ಮಾಡ್ತಾನೆ. ಅದರಂತೆ ಅವನು ತನ್ನ ಲವ್ವರ್ ಅನ್ನು ಮರೆತು ಬಿಡ್ತಾನೆ ಹಾಗೂ ತಂದೆಯಂತೆ ಸ್ಟಂಟ್ ಮಾಡಲು ಮುಂದಾಗ್ತಾನೆ. ಹೀಗೆ ಅವನು ತನ್ನ ಯುವ ಅವಸ್ಥೆಯಲ್ಲಿ ಟ್ರಕ್ ಗಳ ಮೇಲಿಂದ ಹಾರಿ ಅದರಿಂದ ಬಿದ್ದು ಗಾಯಗೊಳ್ತಾನೆ. ಅದರಿಂದ ಏನೋ ಆಗೇ ಇಲ್ಲೋ ಅನ್ನೋ ತರ ಅಲ್ಲಿಂದ ಎದ್ದು ಬರ್ತಾನೆ. ಅವನು ತನ್ನ ಗೆಳೆಯರ ಜೊತೆ ಹರಟೆ ಮಾಡ್ತಿರ್ತಾನೆ. ಇದೇ ವೇಳೆ ಅವನ ಸೆಕ್ರೆಟರಿ ಕಮ್ ಫ್ರೆಂಡ್, ನಿನ್ ಹಿಂದೆ ಯಾವುದೋ ಶಕ್ತಿ ಇದೆ, ಅದರಿಂದ ಪ್ರತಿ ಸಾರಿ ಇಂತಹ ದೊಡ್ಡ ಆಕ್ಸಿಡೆಂಟ್ ಗಳಿಂದ ಉಳಿತೀಯಾ ಅಂತಾನೆ. ಇತ್ತ ದೂರದಲ್ಲಿ ಬೆಂಕಿಯ ಮಳೆಯಲ್ಲಿ ಇನ್ನೊಂದು ಶೈತಾನ್ ಪ್ರಕಟವಾಗುತ್ತೆ. ಅದು ಅಲ್ಲಿಂದ ಒಂದು ಬಾರ್ಗೆ ಬಂದು ಅವನಿಗೆ ತಡೀತಿದ್ದ ಗಾರ್ಡ್ ಅನ್ನು ಕೊಲ್ಲುತ್ತಾನೆ. ಇತ್ತ ಜಾನಿ ಮತ್ತು ಫ್ರೆಂಡ್ ತಮ್ಮ ಮನೆಗೆ ಬರ್ತಾರೆ. ಅಲ್ಲಿ ಅವನ ಫ್ರೆಂಡ್, ನೀನ್ ಯಾಕೆ ನಿನ್ನ ಪ್ರಾಣ ಸ್ಟಂಟ್ ಗಳಿಗೆ ಮುಡುಪಾಗಿಡ್ತೀಯಾ, ಯಾಕೆ ಈ ಪುರಾಣದ ಪುಸ್ತಕಗಳನ್ನು ಓದಿತೀಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಜಾನಿ, ಸೆಕೆಂಡ್ ಚಾನ್ಸ್ ಇರುವುದು ನಂಬುತ್ತೀಯಾ ಅಂತ ಕೇಳ್ತಾನೆ. ನಾನು ಪಶ್ಚಾತ್ತಾಪದಲ್ಲಿ ಇದನ್ನು ಮಾಡ್ತೀನಿ ಮತ್ತು ದೇವರಿಂದ ಒಂದೇ ಒಂದು ಚಾನ್ಸ್ ಗಾಗಿ, ಒಂದೇ ಒಂದು ಸಿಗ್ನಲ್ ಗಾಗಿ ಕಾಯ್ತಿದ್ದೀನಿ ಅಂತ ಮಾರ್ಮಿಕವಾಗಿ ಉತ್ತರ ಕೊಡ್ತಾನೆ. ಇತ್ತ ಬಾರ್ ಒಳಗೆ ಆ ಶೈತಾನ್ ಅಲ್ಲಿದ್ದವರನ್ನೆಲ್ಲ ಕೊಂದಾಕ್ತಾನೆ ಮತ್ತು ಅಲ್ಲೇ ಇದ್ದ ಪ್ರೇತಗಳಿಗೆ, ಆ ಕಾಂಟ್ರಾಕ್ಟ್ ಕಳ್ಳ ಗೋಸ್ಟ್ ರೈಡರ್ ಗೆ ಹುಡುಕಲು ನನಗೆ ಸಹಾಯ ಮಾಡಿ, ಅದು ಸಿಕ್ಕ ಮೇಲೆ ನೀವೆಲ್ಲರೂ ನನ್ನ ಜೊತೆ ಈ ಭೂಮಿ ಆಳೋಣ ಅಂತ ಒಂದು ಟೀಮ್ ರೆಡಿ ಮಾಡ್ತಾನೆ. ಹೊರಗೆ ಹಳೆಯ ಶೈತಾನ್ ಬಂದು, ನೀನ್ ಯಾಕೆ ಇಲ್ಲಿದ್ದೀಯಾ ಅಂತ ಹೊಸ ಶೈತಾನ್ಗೆ ಕೇಳ್ತಾನೆ. ಅದಕ್ಕೆ ಅವನು, ಇದು ನನ್ನ ಸಮಯ ಮುದಿಯಾ ಅಂತಾನೆ ಮತ್ತು ನೀನು ನನಗೇನು ಮಾಡಕ್ಕಾಗಲ್ಲ ಅಂದಾಗ ಹಳೆ ಶೈತಾನ್, ನಾನೇನು ಮಾಡಕ್ಕಾಗಲ್ಲ ಆದ್ರೆ ಗೋಸ್ಟ್ ರೈಡರ್ ಮಾಡ್ತಾನೆ ಅಂತಾನೆ.
ಅದಕ್ಕೆ ಹೊಸ ಸೈತಾನ್ ಹಾಗಾದ್ರೆ ಅವನಿಗೆ ಕಳಿಸು ಅಂತಾನೆ. ಇತ್ತ ಜಾನಿ ಎಂದಿನಂತೆ ತನ್ನ ಸ್ಟಂಟ್ ಮಾಡಲು ರೆಡಿ ಆಗುತ್ತಿರ್ತಾನೆ. ಅವನು ಹೊರಗೆ ಬರುವ ಸಮಯ ಅವನ ಹುಡುಗಿ ರಾಕ್ಸೈನ್ ಇಂಟರ್ವ್ಯೂಗಾಗಿ ಬರ್ತಾಳೆ. ಇಂಟರ್ವ್ಯೂ ವೇಳೆ ಜಾನಿ ಕೇವಲ ಪರ್ಸನಲ್ ಪ್ರಶ್ನೆಗಳನ್ನ ಆಕೆಗೆ ಕೇಳ್ತಿರ್ತಾನೆ ಮತ್ತು ಆಕೆಗೆ ಆಶ್ಚರ್ಯದಿಂದ ನೋಡ್ತಿರ್ತಾನೆ. ಇಂಟರ್ವ್ಯೂ ಮುಗಿದ ಮೇಲೆ ಅವನು ಮತ್ತೆ ಲವ್ ಫೀಲಿಂಗ್ ಗೆ ಜಾರ್ತಾನೆ. ಅವರು ಸ್ಟಂಟ್ ಮಾಡಲು ಬಂದಾಗ ಜಾನಿ 6 ಹೆಲಿಕಾಪ್ಟರ್ ಗಳನ್ನ ತರಿಸಿರ್ತಾನೆ ಹಾಗೂ ಫ್ರೆಂಡ್ ಗೆ ಹೇಳ್ತಾನೆ, ಇದು ನನ್ನ ತಂದೆಯ ಕನಸಾಗಿತ್ತು, ಅದು ಇವತ್ತು ಈಡೇರಿಸ್ತೀನಿ ಅಂದು ಆ ಬೈಕ್ ನಿಂದ ಜಂಪ್ ಮಾಡಿ ರಾಕ್ಸೈನ್ ನೆನಪಿನಲ್ಲೇ ಆ 6 ಹೆಲಿಕಾಪ್ಟರ್ ಗಳನ್ನ ದಾಟಿ ತನ್ನ ಸ್ಟಂಟ್ ಕಂಪ್ಲೀಟ್ ಮಾಡ್ತಾನೆ ಮತ್ತು ಅದೇ ವೇಗದಲ್ಲಿ ಆಕೆಗೆ ಭೇಟಿ ಆಗಲು ಹೊರಡುತ್ತಾನೆ. ಅವನು ರಸ್ತೆ ಮೇಲೆ ಫಾಲೋ ಮಾಡ್ತಾ ಆಕೆಗೆ ಇಂಪ್ರೆಸ್ ಮಾಡ್ತಾ ಹೈವೇ ಮಧ್ಯೆ ಅವನ ಗಾಡಿ ನಿಲ್ಲಿಸ್ತಾನೆ ಮತ್ತು ನಾನು ಅವತ್ತು ಹಾಗೆ ಬಿಟ್ಟು ಹೋಗಬಾರ್ದಿತ್ತು, ನನ್ನನ್ನ ಕ್ಷಮಿಸು, ಒಂದು ಡೇಟ್ ಗೆ ಹೋಗೋಣವಾ ಅಂತ ಆಕೆಗೆ ಒಪ್ಪಿಸುತ್ತಾನೆ. ಅದರಂತೆ ರಾತ್ರಿ 8 ಗಂಟೆಗೆ ಒಂದು ಹೋಟೆಲ್ ನಲ್ಲಿ ಅವರ ಡೇಟ್ ಫಿಕ್ಸ್ ಆಗುತ್ತೆ. ಅದರಂತೆ ಆಕೆ ಸರಿಯಾದ ಸಮಯಕ್ಕೆ ಬಂದು ಅಲ್ಲಿ ಕುಳಿತುಕೊಳ್ತಾಳೆ. ಆದರೆ ಜಾನಿ ಮಾತ್ರ ನನಗೆ ಸೆಕೆಂಡ್ ಚಾನ್ಸ್ ಸಿಕ್ತು ಅಂತ ಕನ್ನಡಿಯಲ್ಲಿ ಮಾತಾಡುವ ವೇಳೆ ಅವನ ಕೈಗಳು ಕೆಂಪಾಗುತ್ತವೆ. ಇತ್ತ ರಾಕ್ಸೈನ್ ಕಾಯುತ್ತಾ ಪೂರ್ತಿ ಬಾಟಲ್ ಖಾಲಿ ಮಾಡ್ತಾಳೆ. ಇತ್ತ ಜಾನಿ ತನ್ನ ಬೈಕ್ ಬಳಿ ಬರ್ತಾನೆ. ಅದು ತಾನಾಗಿಯೇ ಸ್ಟಾರ್ಟ್ ಆಗುತ್ತೆ. ಆಗ ಕತ್ತಲಿನಿಂದ ಹಳೆಯ ಶೈತಾನ್ ಹೊರಗೆ ಬರ್ತಾನೆ. ಅವನು ನಾನು ಹೇಳಿದ್ದೆ ನಾನು ಮತ್ತೆ ಬರ್ತೀನಿ ಅಂತ, ಅದರಂತೆ ನೀನು ನನಗಾಗಿ ಆ ಬ್ಲ್ಯಾಕ್ ಹಟ್ ಗೆ ಹುಡುಕಿ ಅದೇ ಹೊಸ ಸೈತಾನಿಗೆ ಹುಡುಕಿ ಕೊಂದಾಕು ಅಂತ, ಈ ಕೆಲಸ ಮಾಡಿದ್ರೆ ನಿನ್ನ ಆತ್ಮ ಮುಕ್ತಗೊಳಿಸುತ್ತೇನೆ ಅಂತ ಹೇಳ್ತಾನೆ. ಜಾನಿ ಕೂಡ ತನ್ನ ಮೇಲೆಯೇ ಕಂಟ್ರೋಲ್ ಇರದೆ ಬೈಕ್ ಅನ್ನು ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾನೆ. ಇತ್ತ ಬ್ಲ್ಯಾಕ್ ಹಾರ್ಟ್ ಮತ್ತು ಟೀಮ್ ಒಂದು ಸರ್ಕಾರಿ ಜಾಗಕ್ಕೆ ಬಂದು ಅಲ್ಲಿನ ಗಾರ್ಡ್ಗೆ ಇಲ್ಲೊಂದು ಸ್ಮಶಾನವಿತ್ತು, ಆ ಗೋರಿಗಳೆಲ್ಲ ಎಲ್ಲಿ ಹೋದವು ಅಂತ ಕೇಳ್ತಾನೆ ಮತ್ತು ಅದರ ಬಗ್ಗೆ ತಿಳ್ಕೊಂಡು ಅವನಿಗೆ ಕೊಂದಾಗ್ತಾನೆ. ಇತ್ತ ಜಾನಿ ಬಹುದೂರ ಒಂದು ಫ್ಯಾಕ್ಟರಿಯಲ್ಲಿ ಬಂದು ಬೀಳ್ತಾನೆ. ಅವನ ಮೈಯೆಲ್ಲ ಬೆಂಕಿ ಹತ್ತೋಕೆ ಶುರುವಾಗುತ್ತೆ. ಕೊನೆಗೆ ಕೇವಲ ಅಸ್ಥಿಪಂಜರವೇ ಇರುವ ಹಾಗೆ ಅವನು ಬದಲಾಗ್ತಾನೆ ಮತ್ತು ಬುರುಡೆ ಮತ್ತು ಕೈಗೆ ಬೆಂಕಿ ಹತ್ತಿರುತ್ತೆ. ಆಗ ಅಲ್ಲಿಗೆ ಬ್ಲ್ಯಾಕ್ ಹಾರ್ಟ್ ಬರ್ತಾನೆ. ಅವನ ಸಹಚರ ಜಾನಿಗೆ ಟ್ರಕ್ ನಿಂದ ಗುದ್ದುತ್ತಾನೆ. ಆದರೂ ಅವನು ಸಾಯದೆ ಬೆಂಕಿಯ ಸರಪಳಿಯಿಂದ ಅವನಿಗೆ ಕೊಲ್ತಾನೆ ಮತ್ತು ತನ್ನ ಬೈಕಿಗೂ ತನ್ನ ರೀತಿ ಬೆಂಕಿ ಉಗುಳೋ ಬೈಕ್ ಮಾಡ್ತಾನೆ. ಅವನು ಬರ್ತಿದ್ದಾಗ ಒಬ್ಬ ಕಳ್ಳ ದರೋಡೆ ಮಾಡುವುದು ನೋಡಿ ಅವನಿಗೆ ಹಿಡಿದು ರೈಡರ್ ಕಣ್ಣಲ್ಲಿ ಆ ಕಳ್ಳನ ತಪ್ಪುಗಳನ್ನ ತೋರಿಸಿ ಅವನಿಗೆ ಕೊಂದಾಗ್ತಾನೆ ಮತ್ತು ಸಿಟಿ ಸುತ್ತುತ್ತಾ ಒಂದು ಸ್ಮಶಾನಕ್ಕೆ ಬಂದು ಬೀಳ್ತಾನೆ. ಬೆಳಿಗ್ಗೆ ಆದ ಮೇಲೆ ಮತ್ತೆ ಮನುಷ್ಯನಾಗಿ ಬದಲಾಗ್ತಾನೆ. ಅವನು ತನ್ನ ತಂದೆಯ ಸಮಾಧಿ ಬಳಿ ಬಂದು ಬೀಳ್ತಾನೆ. ಆಗ ಸ್ಮಶಾನ ಕಾಯುವನು ಗುಡ್ ಮಾರ್ನಿಂಗ್ ಅಂದು ಅವನಿಗೆ ತನ್ನ ಮನೆಗೆ ತರ್ತಾನೆ. ಕೆಲ ಸಮಯದ ನಂತರ ಜಾನಿ ಸ್ಮಶಾನ ಕಾಯುವನ ಹತ್ರ ಬರ್ತಾನೆ. ಅವನು ಮಾತಾಡ್ತಾ, ನಿನ್ನೆ ರಾತ್ರಿ ನಡೆದಿದ್ದು ಕನಸಲ್ಲ, ಅದು ನಿಜ, ನೀನೊಬ್ಬ ಗೋಸ್ಟ್ ರೈಡರ್, ನೀನು ಇದರಿಂದ ಓಡೋಕಾಗಲ್ಲ, ನೀನು ಪ್ರತಿ ರಾತ್ರಿ ಮತ್ತೆ ಮತ್ತೆ ಗೋಸ್ಟ್ ರೈಡರ್ ಆಗ್ತಾನೆ ಇರುವೆ ಅಂತಾನೆ. ಆಗ ಅವನಿಗೂ ಗೋಸ್ಟ್ ರೈಡರ್ ಬಗ್ಗೆ ತಿಳಿದಿದೆ ಅಂತ ಅವನ ಜೊತೆ ಮಾತಿಗಿಳಿತಾನೆ. ಆಗ ಸ್ಮಶಾನ ಕಾಯುವವನು ಜಾನಿ ಗಾಯಗಳಿಗೆ ಹೊಲಿಗೆ ಹಾಕುತ್ತಾ, ಗೋಸ್ಟ್ ರೈಡರ್ ಒಬ್ಬ ಆತ್ಮಗಳ ಪೊಲೀಸ್ ಇದ್ದಂತೆ, ಅವನು ನರಕದಿಂದ ಓಡೋಗಿದ್ದ ಆತ್ಮಗಳನ್ನ ಹಿಡಿತಾನೆ. ಅವನು ಬೆಳಿಗ್ಗೆ ಕಾಮನ್ ವ್ಯಕ್ತಿಯಾಗಿರ್ತಾನೆ, ಆದರೆ ರಾತ್ರಿ ಮಾತ್ರ ಗೋಸ್ಟ್ ರೈಡರ್ ಆಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಿರ್ತಾನೆ. ಕೊನೆಯ ಗೋಸ್ಟ್ ರೈಡರ್ 150 ವರ್ಷಗಳ ಹಿಂದೆ ಸ್ಯಾನ್ ವೆಗೆನ್ಸನ್ ಅಲ್ಲಿದ್ದ. ಅವನು ಒಬ್ಬ ಶೈತಾನನಿಗೆ ಮೋಸ ಮಾಡಿ ಅಲ್ಲಿಂದ ಓಡಿ ಹೋದ. ಆದರೆ ಶೈತಾನ್ ಆ ಊರಿನ ಪ್ರತಿಯೊಬ್ಬರಿಗೆ ಕೊಂದಾಕ್ದ ಮತ್ತು ಅವರ ಆತ್ಮಗಳು ಅಲ್ಲಿಯೇ ಅಲೆದಾಡುವ ಹಾಗಾಯಿತು ಅಂತ ಹೇಳ್ತಾನೆ. ಆಗ ಜಾನಿ ಆ ಬ್ಲ್ಯಾಕ್ ಹಾರ್ಟ್ ಬಗ್ಗೆ ಕೇಳ್ತಾನೆ. ಆಗ ಅವನು ಆ ಬ್ಲ್ಯಾಕ್ ಹಾರ್ಟ್ ಮತ್ತು ಅವನ ಸಂಗಡಿಗರು ಪ್ರಪಂಚ ಮುಳಿಗೋಗುವುದು ಕಾಯ್ತಿದ್ದಾರೆ ಅಂತಾನೆ. ಜಾನಿ ಕೂಡ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಬರ್ತಾನೆ. ಇತ್ತ ರಾತ್ರಿ ಬ್ಲ್ಯಾಕ್ ಹಾರ್ಟ್ ಕೊಲೆ ಮಾಡಿದ ಜಾಗಕ್ಕೆ ಪೊಲೀಸರು ಬಂದು ತಪಾಸಣೆ ಮಾಡ್ತಿರುತ್ತೆ. ಅದನ್ನ ರಾಕ್ಸಿನ್ ರಿಪೋರ್ಟ್ ಮಾಡ್ತಿರ್ತಾಳೆ. ಇದೇ ವೇಳೆ ಜಾನಿ ಮನೆಯ ಬಳಿಯೂ ಇನ್ವೆಸ್ಟಿಗೇಷನ್ ಆಗ್ತಿರುತ್ತೆ. ಕಣ್ಣಾರೆ ಕಂಡಿರುವವರ ಕಥೆಗಳನ್ನ ರಾಕ್ಸಿನ್ ರಿಪೋರ್ಟ್ ಮಾಡ್ತಿರ್ತಾಳೆ. ಆದರೆ ಅದನ್ನು ಆಕೆ ನಂಬುವುದಿಲ್ಲ. ಇದೇ ವೇಳೆ ಜಾನಿ ಅಲ್ಲಿಗೆ ಬಂದಾಗ ರಾಕ್ಸಿನ್ ಸಿಟ್ಟಿನಲ್ಲಿ, ನೀನು ಬದಲಾಗಿಲ್ಲ, ನೀನು ಮೊದಲು ಓಡೋಗಿದ್ದೆ, ಈಗಲೂ ಓಡೋಗ್ತೀಯ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದೇ ಸಮಯ ಪೊಲೀಸರಿಗೆ ಅವನ ಬೈಕ್ ನ ನಂಬರ್ ಪ್ಲೇಟ್ ಸಿಗುತ್ತೆ. ಇತ್ತ ಜಾನಿ ಪುರಾಣದ ಕಥೆಗಳನ್ನ ಓದುತ್ತಿರ್ತಾನೆ ಮತ್ತು ತನ್ನ ಶಕ್ತಿಗಳನ್ನು ಕಂಟ್ರೋಲ್ ಮಾಡುವುದು ಕಲಿತಿರ್ತಾನೆ. ಆಗ ರಾಕ್ಸೈನ್ ಮತ್ತೆ ಅಲ್ಲಿಗೆ ಬರ್ತಾಳೆ. ಆಕೆ ಹೇಳ್ತಾಳೆ, ನಾನು ನಾಳೆ ಇಲ್ಲಿಂದ ಹೋಗ್ತಿದ್ದೀನಿ, ಬೆಳಗ್ಗೆ ನಾನು ಹಾಗೆ ಮಾತಾಡಬಾರ್ದಿತ್ತು ಅಂತ ಹಳೆಯ ನೆನಪುಗಳಿಗೆ ಜಾರ್ತಾರೆ ಮತ್ತು ಜಾನಿಗೆ ಕಿಸ್ ಕೊಡಲು ಬಂದಾಗ ಜಾನಿ ಆಕೆಗೆ ದೂರ ತಾಳ್ತಾನೆ. ಆಗ ರಾಕ್ಸೈನ್, ನನಗೆ ನೀನು ಅರ್ಥವಾಗುತ್ತಿಲ್ಲ, ನೀನೇ ಪ್ರಪೋಸ್ ಮಾಡ್ತೀಯ, ನೀನೇ ಕರಿತೀಯ, ನಾನು ಸನಿಯಕ್ಕೆ ಬಂದರೆ ದೂರ ಮಾಡ್ತೀಯ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳು ಅಂತಾಳೆ. ಜಾನಿ ಕೂಡ ನಾನು ಹೇಳಿದ್ರೆ ನೀನು ನಂಬಲ್ಲ ಅಂದಾಗ ರಾಕ್ಸೈನ್, ಮೊದಲು ಹೇಳು ಅಂತ ಕೇಳ್ತಾಳೆ. ಅದರಂತೆ ಜಾನಿ, ನಾನು ರಾತ್ರಿ ಬದಲಾಗುತ್ತೇನೆ, ಒಬ್ಬ ರಾಕ್ಷಸನಾಗುತ್ತೇನೆ, ಅದಕ್ಕೆ ನಿನ್ನೆ ರಾತ್ರಿ ಬರೋಕಾಗಿಲ್ಲ ಅಂತಾನೆ. ಅದು ಕೇಳಿ ರಾಕ್ಸೈನ್ ಅವನನ್ನು ನಂಬದೆ, ನಿನಗೆ ಒಬ್ಬ ಸೈಕ್ಯಾಟಿಸ್ಟ್ ಅವಶ್ಯಕತೆ ಇದೆ, ನಾನು ಒಂದು ನಂಬರ್ ಕೊಡ್ತೀನಿ, ಅಲ್ಲಿಗೆ ಹೋಗು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದೇ ಸಮಯ ಪೊಲೀಸ್ ಅಲ್ಲಿಗೆ ಬಂದು ಅವನಿಗೆ ಅರೆಸ್ಟ್ ಮಾಡ್ತಾರೆ. ಸ್ಟೇಷನ್ ನಲ್ಲಿ ಅವನಿಗೆ ಇನ್ವೆಸ್ಟಿಗೇಷನ್ ಮಾಡುವ ವೇಳೆ, ನೀನು ನಿನ್ನೆ ರಾತ್ರಿ ಎಲ್ಲಿದ್ದೆ ಅಂತ ಕೇಳ್ತಾರೆ ಮತ್ತು ಅವರು ಎಲ್ಲಾ ರೀತಿಯಲ್ಲಿ ಕೇಳ್ತಾರೆ. ನೀನು ಇವರನ್ನ ಯಾಕೆ ಕೊಂದೆ ಅಂತಾನೂ ಕೇಳ್ತಾರೆ. ಆದರೆ ಜಾನಿ, ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ,
ನಾನು ಯಾರಿಗೂ ಕೊಂದಿಲ್ಲ ಅಂದಾಗ ಅವನಿಗೆ ಕೈದಿಗಳ ಜೊತೆ ಸೆಲ್ ನಲ್ಲಿ ಹಾಕ್ತಾರೆ. ಇದೇ ವೇಳೆ ರಾತ್ರಿ ಆದಂತೆ ಅವನು ಸ್ವಲ್ಪ ಸ್ವಲ್ಪ ಬದಲಾಗುತ್ತಿರ್ತಾನೆ. ಆಗ ಅಲ್ಲಿದ್ದ ಕೈದಿಗಳು ಅವನ ಮೇಲೆ ಹಲ್ಲೆ ಮಾಡೋಕೆ ನಿಲ್ತಾರೆ. ಅವನು ಪೂರ್ತಿ ಗೋಸ್ಟ್ ರೈಡರ್ ಆಗಿ ಬದಲಾಗಿ ಅಲ್ಲಿದ್ದವರನ್ನ ಹೊಡೆದು ಒಬ್ಬ ಕೈದಿಯ ಜಾಕೆಟ್ ಅನ್ನು ತಗೊಂಡು ಅಲ್ಲಿದ್ದ ಒಬ್ಬ ಹುಡುಗನನ್ನು ನೀನು ಇನ್ನೋಸೆಂಟ್ ಅಂತ ಅಂದು ಅಲ್ಲಿಂದ ಕಂಬಿಗಳನ್ನ ಕರಗಿಸಿ ಬರ್ತಾನೆ. ಇತ್ತ ಬ್ಲ್ಯಾಕ್ ಹಾರ್ಟ್ ಆ ಸ್ಮಶಾನದ ಫಾದರ್ ಬಳಿ ಬರ್ತಾನೆ. ಈ ಕಡೆ ರೈಡರ್ ಎಲ್ಲರೆದುರೇ ತನ್ನ ಬೈಕ್ ಸ್ಟಾರ್ಟ್ ಮಾಡಿ ಹೋಗ್ತಾನೆ. ಇತ್ತ ಬ್ಲ್ಯಾಕ್ ಹಾರ್ಟ್ ಫಾದರ್ಗೆ ಕಾಂಟ್ರಾಕ್ಟ್ ಪತ್ರದ ಬಗ್ಗೆ ಕೇಳ್ತಾನೆ. ಅವನು ಹೇಳದೇ ಇದ್ದಾಗ ಅವನಿಗೆ ಕೊಂದಾಗ್ತಾನೆ. ಇತ್ತ ರೈಡರ್ ಪೊಲೀಸರಿಂದ ಸಿಟಿ ಮಧ್ಯೆ ತಪ್ಪಿಸಿಕೊಂಡು ಬರ್ತಿರ್ತಾನೆ. ಆಗ ಬ್ಲ್ಯಾಕ್ ಹಾರ್ಟ್ ಸಹಚರ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ರೈಡರ್ ಬಿಲ್ಡಿಂಗ್ ಏರುತ್ತಾ ಬರ್ತಿರ್ತಾನೆ. ಪಕ್ಕದ ಬಿಲ್ಡಿಂಗ್ ನಲ್ಲಿ ರಾಕ್ಸೈನ್ ಆ ದೃಶ್ಯವನ್ನು ನೋಡ್ತಾಳೆ. ಕೆಳಗೆ ಪೊಲೀಸ್ ಸ್ಕ್ವಾಡ್ ಬಿಲ್ಡಿಂಗ್ ರೌಂಡ್ ಅಪ್ ಮಾಡಿದ್ರೆ ಮೇಲೆ ರೈಡರ್ ಆ ಚೇಲ ಆತ್ಮಕ್ಕೆ ಬೆಂಕಿಯ ಗಾಳಿ ಮುಖಾಂತರ ಕೊಂದಾಗ್ತಾನೆ. ಅವನು ಬಿಲ್ಡಿಂಗ್ ಮೇಲಿಂದ ಕೆಳಗೆ ಜಂಪ್ ಮಾಡ್ತಾನೆ. ರಾಕ್ಸೈನ್ಗೂ ಜಾನಿ ಹೇಳಿದ್ದು ನಿಜ ಅಂತ ಅರ್ಥವಾಗುತ್ತೆ. ಪೊಲೀಸರು ಅವನ ಮೇಲೆ ಫೈರ್ ಮಾಡಿದಾಗ ರೈಡರ್ ಬೆಂಕಿಯ ಗೋಡೆ ನಿರ್ಮಿಸಿ ಅಲ್ಲಿಂದ ಬರ್ತಾನೆ. ಅವನು ಸ್ಮಶಾನ ಕಾವಲುದಾರನ ಬಳಿ ಬೆಳಿಗ್ಗೆ ಬರ್ತಾನೆ. ಅವನಿಗೆ ಇದೇನಾಗ್ತಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಸ್ಮಶಾನ ಕಾವಲುದಾರ ಒಂದು ಗೋರಿ ತೋರಿಸಿ ಇವನು ಕರ್ಟರ್ ಸ್ಲೇವ್, ಇವನೊಬ್ಬ ಪೊಲೀಸ್ ಆಫೀಸರ್ ಆಗಿದ್ದ, ಅವನ ತಪ್ಪಿನಿಂದ ಅವನಿಗೆ ಗಲ್ಲು ಶಿಕ್ಷೆ ಆಗಿತ್ತು. ಆಗ ಅವನು ಶೈತಾನ್ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ. ಅವನ ಹಾಳಾಗಿ ಒಬ್ಬ ಗೋಸ್ಟ್ ರೈಡರ್ ಆಗಿ ಸ್ಯಾನ್ ವೆಗೆನ್ಜಾ ಊರಿನ ಪ್ರೇತಗಳನ್ನ ಹಿಡಿದು ತರುವ ಕಾಂಟ್ರಾಕ್ಟ್ ಶೈತಾನ್ ಕೊಟ್ಟಿದ್ದ. ಆದರೆ ಆ ಊರಿನಲ್ಲಿ ಬಹಳ ದುಷ್ಟತನವಿತ್ತು. ಅವನು ಆ ಕಾಂಟ್ರಾಕ್ಟ್ ಕದ್ಕೊಂಡು ಓಡೋದ. ಈ ಬ್ಲ್ಯಾಕ್ ಹಾರ್ಟ್ ಆ ಕಾಂಟ್ರಾಕ್ಟ್ ಗಾಗಿ ಬರ್ತಿದ್ದಾನೆ. ಅವನು ನಿನ್ನ ಕುಟುಂಬಕ್ಕೂ ಬಿಡಲ್ಲ ಅಂತಾನೆ. ಆಗ ಜಾನಿಗೆ ರಾಕ್ಸೈನ್ ನೆನಪಾಗಿ ಮನೆ ಕಡೆ ಹೊರಡ್ತಾನೆ. ಇತ್ತ ರಾಕ್ಸೈನ್ ಜಾನಿ ಮನೆಗೆ ಬರ್ತಾಳೆ. ಅಲ್ಲಿ ಆತನ ಫ್ರೆಂಡ್ಗೆ ಅವನ ಬಗ್ಗೆ ಕೇಳಿದಾಗ ಅವನು ಪುರಾಣದ ಪುಸ್ತಕಗಳನ್ನ ಓದುತ್ತಿದ್ದ ಅಂತಾನೆ. ಇತ್ತ ಸ್ಮಶಾನ ಕಾಯುವವನ ಬಳಿ ಬ್ಲ್ಯಾಕ್ ಹಾರ್ಟ್ ಬರ್ತಾನೆ. ಅವನಿಗೆ ಹೊಡೆದು ಕಾಂಟ್ರಾಕ್ಟ್ ಬಗ್ಗೆ ಕೇಳ್ತಾನೆ. ಆದರೆ ಅವನು ಏನು ಹೇಳಲ್ಲ. ಆಗ ರೈಡರ್ ಹುಡುಗಿ ಬಳಿ ಬರ್ತಾನೆ. ಆಕೆ ಆ ಕತೆಗಳನ್ನ ಓದುತ್ತಿರುವಾಗ ಬ್ಲ್ಯಾಕ್ ಹಾರ್ಟ್ ಅಲ್ಲಿಗೆ ಬಂದು ಜಾನಿ ಫ್ರೆಂಡ್ ಗೆ ಕೊಂದು ಆಕೆಗೆ ನಿಶ್ಶಕ್ತಗೊಳಿಸ್ತಾನೆ. ಇದೇ ವೇಳೆ ಜಾನಿ ಅಲ್ಲಿಗೆ ಬಂದಾಗ ಬ್ಲ್ಯಾಕ್ ಹಾರ್ಟ್ ನೀನು ನನಗೇನು ಮಾಡಕ್ಕಾಗಲ್ಲ, ನನ್ನ ಬಳಿ ಆತ್ಮವೇ ಇಲ್ಲ, ನನ್ನ ತಂದೆ ನನಗಿಂತ ನಿನಗೆ ಹೆಚ್ಚು ನಂಬುತ್ತಾರೆ. ಹೌದು ಸ್ನೇಹಿತರೆ, ಆ ಸೈತಾನನ ಮಗನೇ ಈ ಬ್ಲ್ಯಾಕ್ ಹಾರ್ಟ್. ನೀನು ಆ ಕಾಂಟ್ರಾಕ್ಟ್ ತಗೊಂಡು ಸ್ಯಾನ್ ವೆಗೆನ್ಸಾಗೆ ಬರಬೇಕು ಮತ್ತು ನಿನ್ನ ಹುಡುಗಿಗೆ ಕರ್ಕೊಂಡು ಹೋಗ್ಬೇಕು ಅಂತಾನೆ. ಜಾನಿ ತಡ ಮಾಡದೆ ಸ್ಮಶಾನ ಕಾಯುವವನ ಬಳಿ ಬಂದು ಆ ಕಾಂಟ್ರಾಕ್ಟ್ ನನಗೆ ಬೇಕು ಅಂದಾಗ ಅವನು ತನ್ನ ಸಲಿಕೆ ಮುರಿತಾನೆ. ಅದರೊಳಗೆ ಕಾಂಟ್ರಾಕ್ಟ್ ಬಚ್ಚಿಟ್ಟಿರ್ತಾನೆ. ನೀನು ಪ್ರೀತಿಗಾಗಿ ನಿನ್ನ ಆತ್ಮ ಮಾರಿದೆ, ಒಳ್ಳೆ ಕೆಲಸಕ್ಕೆ ಮಾರಿದೆ, ನಾವಿಬ್ಬರು ಈಗ ಹೋಗಬೇಕು ಅಂದು ತನ್ನ ಕುದುರೆಗೆ ಕರೀತಾನೆ. ಅದರ ಮೇಲೆ ಕುಂತಾಗ ಅವನೇ ಮೊದಲ ಗೋಸ್ಟ್ ರೈಡರ್ ಅಂತ ನಮಗೆ ಅರ್ಥವಾಗುತ್ತೆ. ಅವರಿಬ್ಬರು ಸ್ಟೈಲ್ ಆಗಿ ಆ ಊರಿಗೆ ಬರ್ತಾರೆ. ಊರಿನ ಆಚೆ ಸ್ಮಶಾನ ಕಾಯುವವನು ನಾನು ಕೊನೆಯ ಬಾರಿ ಗೋಸ್ಟ್ ರೈಡರ್ ಆಗೋ ಅವಕಾಶವಿತ್ತು, ಅದನ್ನು ಈಗ ಉಪಯೋಗಿಸಿದೆ, ನಾನು ಅಲ್ಲಿಗೆ ಬರೋಕಾಗಲ್ಲ, ನೀನೇ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಜಾನಿ ಬೈಕ್ ಮೂಲಕ ಅಲ್ಲಿಗೆ ಬರ್ತಿರುವಾಗ ನೀರಿನ ಪ್ರೇತ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಜಾನಿ ಗೋಸ್ಟ್ ರೈಡರ್ ಆಗಿ ಬದಲಾಗಿ ಅವನಿಗೆ ಕೊಲ್ತಾನೆ. ಅವನು ಆ ಊರಿಗೆ ಎಂಟ್ರಿ ಕೊಡ್ತಾನೆ. ಅಲ್ಲಿ ಬ್ಲ್ಯಾಕ್ ಹಾರ್ಟ್ ಗೆ ಕಾಂಟ್ರಾಕ್ಟ್ ತೋರಿಸ್ತಾನೆ. ಬ್ಲ್ಯಾಕ್ ಹಾರ್ಟ್ ರಾಕ್ಸೈನ್ ಅನ್ನು ತಳ್ತಾನೆ. ಅಷ್ಟರಲ್ಲಿ ಜಾನಿ ಗೋಸ್ಟ್ ರೈಡರ್ ಆಗಿ ಅವನಿಗೆ ಹೊಡೆಯೋಕೆ ಮುಂದಾಗ್ತಾನೆ. ಆದರೆ ಅಷ್ಟರಲ್ಲಿ ಬೆಳಗಾಗುತ್ತೆ, ಅವನ ಶಕ್ತಿ ಹೋಗುತ್ತೆ. ಆಗ ಬ್ಲ್ಯಾಕ್ ಹಾರ್ಟ್ ಆ ಕಾಂಟ್ರಾಕ್ಟ್ ಓದಿ ಅಲ್ಲಿದ್ದ ಎಲ್ಲ ಪ್ರೇತಗಳಿಗೆ ಅವನೊಳಗೆ ಎಳ್ಕೋತಾನೆ. ಒಬ್ಬ ಅತಿ ಶಕ್ತಿವಂತ ರಾಕ್ಷಸನಾಗಿ ಬದಲಾಗ್ತಾನೆ. ಆದರೆ ಜಾನಿ ಅವನಿಗೆ ಕೊಲ್ಲೋಕೆ ಪ್ರಯತ್ನ ಪಡ್ತಾನೆ. ಎಷ್ಟೇ ಫೈಟ್ ಮಾಡಿದರೂ ಅವನಿಗೆ ಸೋಲಿಸೋಕಾಗುತ್ತಿರಲಿಲ್ಲ. ಕೊನೆಗೆ ಗನ್ ಅನ್ನು ಗೋಸ್ಟ್ ರೈಡರ್ ಆಯುಧವಾಗಿ ಬದಲಾಯಿಸಿ ಅವನ ಮೇಲೆ ಶೂಟ್ ಮಾಡ್ತಾನೆ. ಆದರೂ ಅವನು ಸಾಯಲ್ಲ. ಆಗ ಗೋಸ್ಟ್ ರೈಡರ್ ಆಗಿ ಬದಲಾಗಿ ಅವನಿಗೆ ಕಣ್ಣಲ್ಲೇ ಅವನು ಮಾಡಿದ ತಪ್ಪುಗಳನ್ನ ತೋರಿಸಿ ಕೊಂದಾಗ್ತಾನೆ. ಕೊನೆಗೆ ರಾಕ್ಸೈನ್ ಅವನ ಹತ್ರ ಬಂದಾಗ ನಾನೊಬ್ಬ ರಾಕ್ಷಸ ಅಂತಾನೆ. ಆಗ ರಾಕ್ಸೈನ್ ಪರವಾಗಿಲ್ಲ ಅಂದು ಅವನಿಗೆ ಮುತ್ತಿಡ್ತಾಳೆ. ಆಗ ಹಳೆಯ ಶೈತಾನ್ ಅಲ್ಲಿಗೆ ಬಂದು ನೀನು ನನ್ನ ಕೆಲಸ ಮಾಡದೆ, ನಾನು ನಿನಗೆ ಶಾಪದಿಂದ ಮುಕ್ತ ಮಾಡ್ತೇನೆ ಅಂತಾನೆ. ಅದಕ್ಕೆ ಜಾನಿ ನಾನು ಈ ಶಾಪದ ಜೊತೆಗೆ ಬದುಕುತ್ತೇನೆ, ನೀನು ಇನ್ನು ಮುಂದೆ ಯಾರ ಜೊತೆನೂ ಆತ್ಮ ಮಾರುವ ವ್ಯವಹಾರ ಮಾಡೋಕೆ ಬಿಡಲ್ಲ ಅಂತಾನೆ. ಅದಕ್ಕೆ ಶೈತಾನ್ ಕೋಪಗೊಂಡು ನಿನ್ನ ಈ ಕೆಲಸಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂದು ಅಲ್ಲಿಂದ ಹೋಗ್ತಾನೆ. ಎಲ್ಲ ಮುಗಿದ ಮೇಲೆ ಜಾನಿ ಮತ್ತು ರಾಕ್ಸೈನ್ ತಮ್ಮ ಮರದ ಬಳಿ ಬರ್ತಾರೆ. ಆಗ ರಾಕ್ಸೈನ್ ಆ ಶಾಪ ನಿನಗೆ ವರದಾನ, ಹೋಗು ಅಮಾಯಕರನ್ನ ಕಾಪಾಡು ಅಂತ ಕಳಿಸ್ತಾಳೆ. ಜಾನಿ ಗೋಸ್ಟ್ ರೈಡರ್ ಆಗಿ ಬದಲಾಗುವುದರ ಮೂಲಕ ನಮ್ಮ ಸಿನಿಮಾ ಮುಕ್ತಾಯವಾಗುತ್ತೆ. ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದೀರಿ ಅಂದ್ರೆ ಒಂದು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.